ಹಾಸನಾಂಬೆ ದರ್ಶನಕ್ಕೆ ಬಂದಿದ್ದಂತ ವೇಳೆ ಎಚ್ಡಿಕೆಗೆ ಅವಮಾನ ಮಾಡಿದ್ರು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದೇ ಕಾರಣವನ್ನ ಇಟ್ಕೊಂಡು ಜೆಡಿಎಸ್ ಹಾಸನಾಂಬೆ ದೇಗುಲದ ಆವರಣದಲ್ಲೇ ಧರಣಿಯನ್ನ ಕೂಡ ಮಾಡಿದ್ರು. ಡಿಸಿ ಲತಾ ಅವರು ಸ್ಥಳಕ್ಕೆ ಬರಬೇಕು ಅನ್ನೋದಾಗಿ ಒತ್ತಾಯಿಸಿ ಹೋರಾಟವನ್ನ ಮಾಡಿದ್ರು. ಶಾಮಿಯಾನ ಹಾಕೋದಕ್ಕೂ ಕೂಡ ಕಾರ್ಯಕರ್ತರು ಮುಂದಾಗ್ತಾರೆ. ಕಾರ್ಯಕರ್ತರು ಟೆಂಟ್ ಹಾಕೋದಕ್ಕೆ ಪೊಲೀಸರು ಬಿಡ್ಲಿಲ್ಲ. ಸ್ಥಳಕ್ಕೆ ಬಂದಿರುವಂತಹ ಡಿಸಿ ಪ್ರತಿಭಟನಾಕಾರರ ಜೊತೆ ಮಾತನಾಡಿದ್ದಾರೆ. ಜೆಡಿಎಸ್ನ ಕಾರ್ಯಕರ್ತರು ಸೇರಿದ್ರು, ಹತ್ತಾರು ಸಂಖ್ಯೆಯಲ್ಲಿ ಇದ್ರು. ಎಚ್ಡಿಕೆ ಅವರು ಹಾಸನಾಂಬೆ ದರ್ಶನಕ್ಕೆ ಬಂದಿದ್ದಂತ ಸಂದರ್ಭ ಶಿಷ್ಟಾಚಾರ ಪಾಲನೆ ಆಗಿಲ್ಲ, ಅವರು ಕೊಡುವಂತ ಗೌರವ ಕೊಟ್ಟಿಲ್ಲ, ಡಿಸಿ ಎಸಿ ಯಾರಾದ್ರೂ ಬರಬೇಕಿತ್ತು, ಗೌರವ ಸಲ್ಲಿಸಬೇಕಿತ್ತು, ಅದಾಗಿಲ್ಲ ಅಂತ ಎಚ್ಡಿಕೆ ಮಾತನಾಡಿದವರು ಅದ್ರ ಬಗ್ಗೆ ನಾನು ಅಷ್ಟು ಒತ್ತು ಕೊಡೋದಿಲ್ಲ ಅನ್ನೋದಾಗಿ ಹೇಳಿದರು. ಸಂಬಂಧಪಟ್ಟ ತಾವು ಜಾರ್ಖಂಡಕ್ಕೆ ತಮ್ಮ ಡಿಸಿ ಕಳಿಸಿ ಕಾಂಗ್ರೆಸ್ ಕಾರ್ಯಕ್ರಮ ಆಗ್ಬಿಟ್ರೆ ನಾವೆಲ್ಲ ತಾವೇ ವಿಡಿಯೋ ನೋಡಿ ಮೇಡಮ್. ಇದು ಸ್ಟೇಡಿಯಂ ಹಳೆ ಬಸ್ ಸ್ಟ್ಯಾಂಡ್ ಎದುರುಗಡೆ ತಾವು ಇದ್ರಲ್ಲ, ಶಿಷ್ಟಾಚಾರ ಪಾಲನೆ ಮಾಡಿದ್ರೆ ತಾವು ಕೇಳ್ಕೊಳ್ಳಿ. ನಾವೇ ಬೇರೆ ಕೇಳಲ್ಲ. ಓಪನಿಂಗ್ ದಿನ ಏನೇ ಪ್ರಯತ್ನ ಮಾಡಿದ್ರು ಅದು ಮಾಡೋಕ್ಕಾಗಲ್ಲ. ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಆಗ್ತದೆ. ಚೆನ್ನಾಗಿ ಆಗಿದೆ ಈ ವರ್ಷ, ನಾವೇನು ಇಲ್ಲ ಅಂತ ಹೇಳ್ತೀವಿ. ಕೃಷ್ಣ ಬೈರೇಗೌಡರು ತುಂಬ ಕೆಲಸ ಮಾಡಿದ್ರು, ತಾವು ಮಾಡಿದ್ರಿ, ಎಲ್ಲರೂ ಮಾಡಿದ್ರು. ಅಂದರೆ ಎಲ್ಲ ಅಧ್ಯಕ್ಷತೆ ನಮಗೂ ಕೂಡ ಮಾಡಬೇಕು, ಗೌರವ ಕೊಡ್ತೀವಿ. ನಾವು ಕೂಡ ಸಹಕಾರ ಕೊಟ್ಟಿದ್ದೀವಿ, ಎಲ್ಲ ಶಾಸಕರು ಕೊಟ್ಟಿದ್ದೀವಿ. ಮಾಧ್ಯಮದಲ್ಲೂ ತಾವು ನೋಡ್ತಾ ಇದ್ರಿ. ಸರ್ ನಮಸ್ಕಾರ ಸರ್. ಏನಿಲ್ಲ ಸೈಟಿಗೆ ಇಲ್ಲ ಡಿ ಸಿ ಬಂದಿದ್ದಾರೆ. ನಾವು ನೀವೇ ಎಲ್ಲರೂ ಚೆನ್ನಾಗಿ ಮಾಡಿದ್ದು, ಚೆನ್ನಾಗಿ ಮಾಡ್ಕೊಂಡು ಹೇಳಿದ್ರೆ ನಿಮ್ಗೆ ಸ್ವಲ್ಪ ಇದೆ. ಈಗ ನಾವು ನಮಗೆ ಗೊತ್ತಿಲ್ಲ, ನೀವು ಮಾಡಿದ್ದೇನು ನಮ್ಮ ಕಡಿಮೆ ಕಂಡಿದೆ, ನಾವು ಎಲ್ಲ ಮಾಡ್ತಿದ್ದೀವಿ, ನಾನೇ ಮಾತಾಡ್ತೀನಿ. ಅವರು ಇದು ಹಾಸನಾಂಬೆ ದೇಗುಲದ ಆವರಣದಲ್ಲಿ ನಾವೀಗ ನೋಡ್ತಾ ಇದ್ದೀವಿ. ಅರ್ಕಲ್ಗೂಡು ಶಾಸಕರು ಎ ಮಂಜು ಹಾಗೇನೆ ಹಾಸನ ನಗರ ಶಾಸಕರಾದಂಥ ಸ್ವರೂಪ್ ಇಬ್ಬರೂ ಕೂಡ ಅಲ್ಲಿ ಈ ಜೆಡಿಎಸ್ ನಾಯಕರಿಗೆ ಅಂದರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅವಮಾನ ಆಯಿತು, ಜಿಲ್ಲಾಡಳಿತ ಸರಿಯಾಗಿ ಅವ್ರನ್ನ ನಡೆಸ್ಕೊಳ್ಳಿಲ್ಲ ಅಂತ ಡಿಸಿ ಅವರ ಮುಂದೆ ಮಾತುಕತೆ ನಡೆಸಿದ್ರು. ಇನ್ನು ಜೆಡಿಎಸ್ನ ಕಾರ್ಯಕರ್ತರು ಕೂಡ ಅಲ್ಲೇ ಕೂತು ಧರಣಿ ಮಾಡಿದ್ರು. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಪ್ರತಿಭಟನೆ ಆಗ್ತಿರ್ಬೇಕಾದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿ ಅವ್ರನ್ನ ಮಾತಾಡ್ಸಿದಾರಲ್ಲಿ. ಸ್ವರೂಪ್ ಈಗ ಮಾತನಾಡ್ತಿರೋದು ನೀವು ಗಮನಿಸ್ತಾ ಇರಬಹುದು. ಎ ಮಂಜು ಅವರು ಮೊದಲು ಮಾತನಾಡ್ತಾರೆ, ಸುದಾದ್ಮೇಲೆ ಸ್ವರೂಪ್ ಇಲ್ಲೇ ಇದ್ದಾರೆ, ಅವ್ರಿಗೆ ಬೇಜಾರಾಗಿದೆ ಇವತ್ತಾಗಿರೋ ವಿಚಾರದ ಬಗ್ಗೆ. ಅವ್ರು ಮಾತಾಡ್ತಾರೆ ನೋಡಿ ಅಂತ ಅವ್ರಿಗೆ ಆಮೇಲೆ ಫೋನ್ ಕೊಟ್ಟಿದ್ದಾರೆ. ಫಸ್ಟಿಗೆ ಡಿಸಿ ಲತಾ ಅವರು ಕೂಡ ಮಾತನಾಡಿದರು. ದೇಗುಲಕ್ಕೆ ಬಂದಾಗ ನನಗೆ ಗೌರವ ನೀಡಿದ್ದಾರೆ, ಆದ್ರೆ ಕೇಂದ್ರ ಸಚಿವರು ಬಂದಾಗ ಗೌರವ ನೀಡಿಲ್ಲ. ಡಿಸಿ ಲತಾಗೆ ಮಾಜಿ ಸಚಿವ ಎ ಮಂಜು ವಿವರಣೆ ಕೊಟ್ಟರು. ದರ್ಶನಕ್ಕೆ ವ್ಯವಸ್ಥೆ ಚೆನ್ನಾಗಿದೆ, ನಮ್ದೇನೂ ತಕರಾರಿಲ್ಲ, ಆದ್ರೆ ಸರಿಯಾದಂತ ಗೌರವ ಕೊಡಬೇಕು. ಒಬ್ಬ ಕೇಂದ್ರ ಸಚಿವ ಬಂದಾಗ ಗೌರವ ಕೊಡಬೇಕು. ಕುಮಾರಸ್ವಾಮಿ ಬಂದಾಗ ಯಾಕಿಂತ ಅಸಡ್ಡೆ, ಯಾಕೆ ಅಗೌರವ ತೋರಿದ್ದಾರೆ? ಡಿಸಿ ಲತಾಗೆ ಮಾಜಿ ಸಚಿವ ಎ ಮಂಜು ಪ್ರಶ್ನೆ ಮಾಡಿದ್ದಾರೆ. ಇದು ದೇಗುಲಕ್ಕೆ ಬಂದಂತಹ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸೂಕ್ತ ಗೌರವ ಕೊಡಲಿಲ್ಲ ಅಂತ ಸ್ಥಳೀಯ ಶಾಸಕರುಗಳು ಈಗ ರೊಚ್ಚಿಗೆದ್ದಿರೋದು.